ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಇವತ್ತು ನಾವು ಪಾರ್ಟ್ 5 ನೋಡೋಣ. ಸರ್ಕಾರದ ಯೋಜನೆಗಳು ಏಪ್ರಿಲ್ ಟು ಅಕ್ಟೋಬರ್ 2020 ಈ ವರ್ಷದ ಪ್ರಮುಖವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸರ್ಕಾರದ ಯೋಜನೆಗಳು. ಓಕೆ, ಇದು ಪಾರ್ಟ್ 5. ಯಾರು ಪ್ರೀವಿಯಸ್ ನೋಡಿಲ್ಲ ಸ್ನೇಹಿತರೆ, ದಯವಿಟ್ಟು ನೋಡ್ಕೊಂಡು ಬನ್ನಿ. ವೆರಿ ಇಂಪಾರ್ಟೆಂಟ್ನ ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ KS ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, FD SDA PSI ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಇದರ PDF ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಪ್ರೊವೈಡ್ ಮಾಡ್ತೀನಿ. ದಿಸ್ ಇಸ್ ಪಾರ್ಟ್ 5. ನೆಕ್ಸ್ಟ್ ಪಾರ್ಟ್ 6 ಒಂದು ಬರುತ್ತೆ, ಲಾಸ್ಟ್ ಪಾರ್ಟ್ ಅಂದ್ಕೊಳ್ಳಿ ಅದನ್ನು. ಸೊ ಅದರ ನಂತರ ಈ ಕಂಪ್ಲೀಟ್ ಎಲ್ಲದು ಒಂದೇ PDF ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಥವಾ ನೀವು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಅನ್ನೋ ಸಿಂಬಲ್ ಹಾಕಿ ಪುನೀತ್ ಫೋರಮ್ ಅಂತ ಹೊಡೆದ್ರು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಯಾರು ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಲೈಕ್ ಮಾಡಿ ವಿಡಿಯೋನ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಫೈನ್. ಓಕೆ, ಸೊ ಮೊದಲನೇ ಸ್ಕೀಮ್ ನೋಡೋಣ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ. ಸರ್, ಇದು ವೆರಿ ಇಂಪಾರ್ಟೆಂಟು. ಈ ಕೋವಿಡ್-19 ಏನು ಬಳಸ್ತಾ ಇದ್ದಾರೆ, ಸೊ ಇದಕ್ಕೋಸ್ಕರ ಈ ಸ್ಕೀಮ್ ತಂದಿರತಕ್ಕಂಥದ್ದು. ಇದರಿಂದ ಏನಾಗ್ತಾ ಇದೆ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾ ನೋಡಿ. ಇಲ್ಲಿ ಇರೋದು ನಿಮಗೆ ನೋಟ್ಸು, ಓಕೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ಬಟ್ ನಾನು ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತಾ ಹೋಗ್ತೇನೆ. ಇದು ಜುಲೈ 2020ರಿಂದ ನವೆಂಬರ್ವರೆಗೆ 5 ತಿಂಗಳ ಒಳಗೆ ನಿಮಗೆ ಯಾರು ಒಂದು ಗರೀಬರು ಅಂತಿರ್ತಾರೆ, ಅಂದರೆ ಬಡವರು ಇರ್ತಾರೆ. ಅಂದರೆ ಇಲ್ಲಿ ಬಡವರು ಅಂದರೆ ಯಾರು ಅಂದ ತಕ್ಷಣ ನಿಮಗೆ ಎಗೇನ್ ಇಲ್ಲೇನಾಗುತ್ತೆ, ಅವ್ರಿಗೆ ಗ್ರೀನ್ ಕಾರ್ಡ್ ಇರಬೇಕು ಅಲ್ವಾ, ಹಸಿರು ಕಾರ್ಡ್ ಇದ್ದರೆ ಮಾತ್ರ ಸಿಗುತ್ತೆ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಯಾರು ಬಡವರು ಇರ್ತಾರೆ, ಯಾರು ನಿರ್ಗತಿಕರು ಇರ್ತಾರೆ, ಇವನ್ ಅವ್ರಿಗೂ ಕೂಡ ಇದರ ಅಡ್ಡಿಲಿ ಏನು ಮಾಡ್ತಾ ಇದ್ದಾರೆ, ಒಂದು ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಾರೆ. ಏನು, 5 kg ಅವ್ರಿಗೆ ಅಕ್ಕಿ ಅಥವಾ ಗೋಧಿ ಕೊಡ್ತಕ್ಕಂಥದ್ದು, 1 kg ಒಬ್ಬರಿಗೆ 1 kg ಕಾಳು ಅಥವಾ ಬೇಳೆ ಯಾವುದಿರುತ್ತೆ ಅವೈಲಬಲ್ ಇರುತ್ತೆ ಅದನ್ನು ಕೊಡ್ತಕ್ಕಂಥದ್ದು. ಎಷ್ಟು, 5 ತಿಂಗಳು. ಇದನ್ನು 2020 ತಂದಿರತಕ್ಕಂಥದ್ದು. ಇದು ಯಾವ ಅಡಿಯಲ್ಲಿ ಮಾಡ್ತಾರೆ, ಇದಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2019 ಅಡಿಯಲ್ಲಿ ಎಲ್ಲ ಕುಟುಂಬಗಳಿಗೆ ಇದು ಮಾಡ್ತಕ್ಕಂಥದ್ದು, ಸ್ವಚ್ಛವಾಗಿರ್ತಕ್ಕಂಥ ಆಹಾರ ಪದಾರ್ಥ ಕೊಡ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಆ್ಯಂಡ್ ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ, ಹೇಗೆ ನಾನು ಆ್ಯಸ್ ಯೂಶುವಲ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂದರೆ, ಇದು ನಮಗೆ ಬರೋದು ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ನಿರ್ವಹಿಸುತ್ತೆ. ಸರ್, ಏನಂಗಂದ್ರೆ ಅಂತಂದರೆ ಗ್ರಾಹಕ ವ್ಯವಹಾರ ಅಂತಂದರೆ ಪಬ್ಲಿಕ್ ಅಫೇರ್ಸ್. ಓಕೆ, ಪಬ್ಲಿಕ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಅಂತ ಇರುತ್ತೆ. ಅದರ ಅಡಿಲಿರ್ತಕ್ಕಂಥ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಇದನ್ನ ಮಾಡ್ತಿರ್ತಕ್ಕಂಥದ್ದು. ಓಕೆ, ಇದರಿಂದ ಏನು, ಈಗ ಲಾಕ್ಡೌನ್ ಆಗಿತ್ತು, ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ, ಎಸ್ಪೆಷಲಿ ಬಡವರಿಗೆ ಆವಾಗ ಕೆಲಸ ಮಾಡಿ ದುಡ್ಡಿದ್ದು ತಿಂತಕ್ಕಂಥವ್ರಿಗೆ, ಅಂಥವ್ರಿಗೆ ಏನು ಕೆಲಸ ಇಲ್ಲದೆ ಏನಾಗಿರುತ್ತೆ, ಸೊ ಅಂಥವ್ರಿಗೆ ಇದು ತುಂಬ ಸ್ಕೀಮು ಹೆಲ್ಪ್ ಆಗ್ತಕ್ಕಂಥದ್ದು. ಓಕೆ, ಫೈನ್. ಸೊ ಇದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಒಂದು ಸ್ಕೀಮ್ ಹೋಗೋಣ, ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ. ಸರ್, ಇದು ಅಷ್ಟೇ ನೋಡಿ, ಇದೆಲ್ಲ ವೆರಿ ಇಂಪಾರ್ಟೆಂಟು. ಇವೆಲ್ಲ ನಮ್ಗೆ ಆರ್ಥಿಕತೆಗೆ ಒಂದಕ್ಕೋಸ್ಕರ, ಮತ್ತು ಈ ಜಾಬ್ ಲಾಸ್ ಆಗಿರುತ್ತೆ. ಸೊ ಇದಕ್ಕೆಲ್ಲ ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಇರ್ತಕ್ಕಂಥ ಸ್ಕೀಮ್. ಓಕೆ, ಸಮಾಜಶಾಸ್ತ್ರ ವೆರಿ ಇಂಪಾರ್ಟೆಂಟ್ ನಿಮಗೆ. ಸಮಾಜಶಾಸ್ತ್ರ ಇಸ್ ಆಲ್ಸೋ ಒನ್ ಆಫ್ ದ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ ಅಲ್ವಾ, ಸೋಷಿಯಾಲಜಿ ಅಲ್ವಾ. ವೆರಿ ಗುಡ್. ಬನ್ನಿ, ಗರೀಬ್ ಕಲ್ಯಾಣ ರೋಜ್ಗಾರ್ ಯೋಜನೆ. ಏನಿದು ಗರೀಬ್ ಕಲ್ಯಾಣ ರೋಜ್ಗಾರ್ ಯೋಜನೆ? ಇದಕ್ಕೂ ಕೂಡ ನಮ್ಮ PM ಮೋದಿ ಅವರು ಈ ಬಿಕಾಸ್ ಆಫ್ ಕೋವಿಡ್-19ಇಂದ ಏನಾಗ್ತಾ ಇದೆ, ಕೆಲಸಗಳು ಕಳ್ಕೊತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಎಲ್ಲಿಗೆ, ಅವರವರ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ಅದಕ್ಕೆ ನಿಮಗೆ ನಾರ್ತ್ ಇಂಡಿಯಾದಿಂದ, ಒರಿಸ್ಸಾಯಿಂದ, ವೆಸ್ಟ್ ಬೆಂಗಾಲಿಂದ ಅಥವಾ ಬಿಹಾರಿಂದ, ಈ ಕಡೆ ಮಧ್ಯಪ್ರದೇಶದಿಂದ, ಈ ಕಡೆಯಿಂದೆಲ್ಲ ಏನು ಕೆಲಸಗಾರರು ಬರ್ತಿದ್ರು ಅಲ್ವಾ. ಹಿಂಗೆ ನಮ್ಮ ಕೇರಳಕ್ಕಾಗಿರ್ಬೋದು, ಮತ್ತು ತಮಿಳ್ನಾಡಿಗಾಗಿರ್ಬೋದು, ಈ ಕಡೆ ಸುತ್ತಮುತ್ತ. ಸೊ ಇವ್ರೇನು ಮಾಡ್ತಾ ಇದ್ದಾರೆ, ಬಿಕಾಸ್ ಆಫ್ ದಿಸ್ ಎಲ್ಲ ವಾಪಸ್ ಏನು ಹೋಗ್ತಾ ಇದ್ದಾರೆ, ಅವ್ರಿಗೆ ದುಡ್ಡಿಲ್ಲ ಮತ್ತು ಒಂದು ಕೆಲಸ ಇಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಕೆಲಸ ಒದಗಿಸ್ಕೊಡ್ಬೇಕು. ಎಲ್ಲಿ, ಅವರ ಒಂದು ರಾಜ್ಯದಲ್ಲಿ. ಸೊ ಎಸ್ಪೆಷಲಿ ಈ ಥರ ಏನು ರೋಜ್ಗಾರ್ ನೋಡಿ, ರೋಜ್ಗಾರ್ ಅಂತಂದರೆ ಏನು, ಕೆಲಸ ಅಂತ ಅರ್ಥ. ಓಕೆ, ರೋಜ್ಗಾರ್ ಅಭಿಯಾನ್, ರೋಜ್ಗಾರ್ ಯೋಜನೆ ಅಂತ 125 ದಿನದ ಕೆಲಸವನ್ನು ಕೊಡಬೇಕು ಅಂಥೇಳಿ ಒಂದು ಸ್ಕೀಮ್ ಹಾಕ್ಕೊಂಡಿರ್ತಕ್ಕಂಥದ್ದು ಮಿನಿಮಮ್. ಓಕೆ, ಅದಕ್ಕೆ 11 ಕೇಂದ್ರ ಇಲಾಖೆಗಳು ಒಟ್ಟಿಗೆ ಪಾಲ್ಗೊಡ್ತಾ ಇದ್ದಾವೆ. ಅಂದರೆ ಕೇಂದ್ರ ಸಚಿವಾಲಯಗಳು ಎಲ್ಲ. ಇದು ಯಾವ ಸಚಿವಾಲಯ ಬರುತ್ತೆ ಅಂತ ಕೇಳ್ಬೋದಾಗ, ಇದು ಯಾವ ಸಚಿವಾಲಯ ಬರುತ್ತೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಮೇನ್ ಇಂಪ್ಲಿಮೆಂಟೇಷನ್ ಏನೋ ಗ್ರಾಮೀಣ. ಯಾಕಂದರೆ ಈ ಕೆಲಸನ ಹಳ್ಳಿಗಳಲ್ಲಿ ಇವರಿಗೆ 125 ದಿನದ ಕೆಲಸ ಕೊಡ್ತಾ ಇರೋದು ಯಾವುದು, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾವ ರಾಜ್ಯಗಳಲ್ಲಿ ಇದು ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಜ್ಯಗಳು ಅಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ಒಡಿಶಾ, ರಾಜಸ್ಥಾನ ಮತ್ತು ಬಿಹಾರ್. ವೆರಿ ಇಂಪಾರ್ಟೆಂಟ್. ಈ ಮುಖ್ಯವಾಗಿ ಈ ಸ್ಕೀಮು ಪರ್ಟಿಕ್ಯುಲರ್ಲಿ ಸ್ಟಾರ್ಟಿಂಗು ಈ 6 ರಾಜ್ಯಗಳ 116 ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗ್ತದೆ. ಮತ್ತು ಇದನ್ನು
ಈ ವಲಸೆ ಕಾರ್ಮಿಕರಿಗೆ ದುಡ್ಡು ಕೊಡ್ತಕ್ಕಂಥ. ಸರ್ ಹೆಂಗೆ ಕೊಡ್ತಾರೆ ದುಡ್ಡು? ಸರ್ ಏನು ಕೆಲಸ ಕೊಡ್ತಾರೆ? ಸರ್ ಅವ್ರಿಗೇನು ಕೊಡ್ತಾರೆ ಒಂದು 25 ಕೆಲಸ ಪ್ರದೇಶಗಳನ್ನ ಅವ್ರು ಗುರುತು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಲ ಜೀವನ ಮಿಷನ್ ಅಂದರೆ ನೀರು ಆಗಿರ್ಬೋದು, ತೋಟಗಳ ನಿರ್ವಹಣೆ ಆಗಿರ್ಬೋದು, ವಸತಿಗಳಾಗಿರ್ಬೋದು, ಪಂಚಾಯತ್ ಭವನ ನಿರ್ಮಿಸೋದು, ಸಮುದಾಯ ಶೌಚಾಲಯ, ಗ್ರಾಮೀಣ ಮಂಡಿಗಳು ಮತ್ತು ಜಾನುವಾರುಗಳ ಶೆಡ್ಗಳು ಈ ರೀತಿ ನಿರ್ಮಿಸೋಕ್ಕೆ ಕೆಲಸ ಕೊಡ್ತಕ್ಕಂಥದ್ದು. ಇದರಿಂದ ಅವರು ಕೆಲಸ ಮಾಡಿ ಏನು ಮಾಡ್ಬೋದು, ದೇ ಕ್ಯಾನ್ ಮೇಕ್ ಎ ಏನೋ ಅರ್ನ್ ಅಪ್ ಮನಿ ಅಲ್ವಾ. ಅವರು ವಲಸೆ ಕಾರ್ಮಿಕರು ಅವರ ಒಂದು ಪ್ರದೇಶದಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ತಕ್ಕಂಥದ್ದು. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಓಕೆ, ಯಾವುದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕೀಮ್ ಇದು. ಓಕೆ, ಫೈನ್. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇದು ಪರ್ಪಸ್ ಏನು ಮತ್ತು ಯಾವ ರಾಜ್ಯಗಳಲ್ಲಿ ಸ್ಟಾರ್ಟಿಂಗಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, 6 ರಾಜ್ಯಗಳು, 116 ಜಿಲ್ಲೆಗಳು, ಇದನ್ನು ಮಾತ್ರ ಮರಿಬೇಡಿ. ಫೈನ್, ಓಕೆ. ನೆಕ್ಸ್ಟ್ ಬನ್ನಿ, ರೋಜ್ಗಾರ್ ಸೇತು ಸ್ಕೀಮ್. ನೋಡಿ, ಇದು ಆ್ಯಕ್ಚುಲಿ ಮಧ್ಯಪ್ರದೇಶ ಸರ್ಕಾರದ ಸ್ಕೀಮ್ ಇದು. ಓಕೆ, ಬಟ್ ಇದನ್ನ ಏನಕ್ಕೆ ತೊಗೊಂಡ್ರೆ ಇದು ರಿಲೇಟೆಡ್ ಸೇಮ್ ಸ್ಕೀಮು ಬೇರೆ ಕಡೆನೂ ಇದೆ. ಅದನ್ನು ನಾನು ತೋರಿಸ್ತೀನಿ. ವಾಟ್ ಈಸ್ ರೋಜ್ಗಾರ್, ಏನು ರೋಜ್ಗಾರ್ ಅಂತಂದ್ರೇನು, ರೋಜ್ಗಾರ್ ಸೇತು ಅಂದ್ರೇನು ಅಂದರೆ, ಈಗ ಎಗೇನ್ ಇಲ್ಲಿ ಏನಾಗುತ್ತೆ, ಉದ್ಯೋಗ ಅಗತ್ಯವಿರೋ ಕಾರ್ಮಿಕರನ್ನು ಗುರುತಿಸಿ ಅವ್ರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸೇಮ್ ಇವಾಗ ಏನು ನಾವು ಗರೀಬ್ ಕಲ್ಯಾಣ ಯೋಜನೆ ನೋಡಿದ್ವಿ, ಸೇಮ್ ಅದೇ ರೀತಿ ರೋಜ್ಗಾರ್ ಯೋಜನೆ ನೋಡಿದ್ವಿ, ಅದೇ ರೀತಿ ಇದು ಕೂಡ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮಾಡೋರಿಗೆ ತಗೊಂಡು ಅವ್ರಿಗೆ ಎಲ್ಲಿ ವಲಸೆ ಬಂದಿರ್ತಾರಲ್ಲ ಅಂಥವ್ರಿಗೆ ಏನು ಒಂದು ಕೂಲಿ ರೀತಿ ಒಂದು ಒಂದು ಗರಿಷ್ಠ ಸಂಖ್ಯೆ ತಗೊಂಡು ಒಂದು ಗರಿಷ್ಠ ದಿನಗಳ ಕಾಲ ಅವ್ರಿಗೆ ಕೂಲಿ ರೀತಿ ತಗೊಂಡು ಅವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು. ಇದನ್ನು ಏನಕ್ಕೆ ತಗೊಂಡೆ ಅಂದರೆ, ಇದೇ ಥರ ಸ್ಕೀಮ್ಗಳು ಬೇರೆ ಬೇರೆ ರಾಜ್ಯದಲ್ಲಿದೆ. ಓಕೆ, ಬೇರೆ ಬೇರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ಆಶೀರ್ವಾದ್ ಯೋಜನಾ ಅಂತಿದೆ ಜಾರ್ಖಂಡಲ್ಲಿ. ಓಕೆ, ಕಾಲಿಯಾ ಸ್ಕೀಮ್ ಫುಲ್ ಫೇಮಸ್ ಸ್ಕೀಮ್ ಇದು. ಕಾಲಿಯಾ ಇಲ್ಲಿ ಒಡಿಸ್ಸಾದಲ್ಲಿ ಜೀವನೋಪಾಯ ಮತ್ತು ಆದಾಯ ವೃದ್ಧಿಗೆ ಕೃಷಿಕ ನೆರವು ಅಂದರೆ ಇವರು ಕೂಡ ದುಡ್ಡು ಕೊಡ್ತಾ ಇದ್ರು. ಇವಾಗ ಪಿ ಎಮ್ ಅವರ ಕೃಷಿ ಸನ್ಮಾನ್ ನಿಧಿ ಬಂತಲ್ಲ, ಸೊ ಅದು ಬಂದಾಗ ಏನಾಯಿತು, ಅದ್ರ ಜೊತೆ ಮರ್ಜ್ ಮಾಡಿದ್ರು ಇದನ್ನು. ಮತ್ತು ರೈತ ಬಂಧು ಅಂತಕ್ಕಂಥದ್ದು ತೆಲಂಗಾಣದಲ್ಲಿ, ಕೃಷಿಕ ಬಂಧು ಪಶ್ಚಿಮ ಬಂಗಾಳ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಗಳು. ಹೊಂದಿಸಿ ಬರೆಯಲಿ ನಿಮಗೆ ಕೇಳ್ಬೋದು. ಅದಕ್ಕೋಸ್ಕರ ನಾನು ಈ ಮಧ್ಯಪ್ರದೇಶ ಸ್ಕೀಮ್ ಆದರೂ ತೊಗೊಂಡೆ. ಬಟ್ ಇದು ಕಮ್ಮಿ, ನಮ್ಮ ಕರ್ನಾಟಕದ ಎಕ್ಸಾಮ್ ಕೇಳಲ್ಲ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಬಟ್ ತಿಳ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಸ್ಕೀಮು ಯಾವ್ಯಾವ ರಾಜ್ಯದಲ್ಲಿ ಇದೆ ಅಂತೇಳಿ. ಓಕೆ, ಫೈನ್. ನೆಕ್ಸ್ಟ್ ಬಂದು ಇದು ವೆರಿ ಇಂಪಾರ್ಟೆಂಟ್. ಇದು ಭಾರತೀಯ ಸೈನ್ಯದಲ್ಲಿ ಸಣ್ಣ ಸೇವೆಗಾಗಿ ಟೂರ್ ಆಫ್ ಡ್ಯೂಟಿ, ವೆರಿ ಇಂಪಾರ್ಟೆಂಟ್ ಸರ್. ಸೊ ಟೂರ್ ಆಫ್ ಡ್ಯೂಟಿ, TOD ಅಂತ ಕರಿತೀವಿ. ಆರ್ಮಿ ಹೊಸ್ದಾಗಿ ತಂದಿರ್ತಕ್ಕಂಥ. ಸೊ ಏನು ಅಂದರೆ, ಈಗ ಕೆಲಸ ಮಾಡಬೇಕಾದ್ರೆ ಆರ್ಮಿಲಿ ನಿಮಗೆ ಪರ್ಮನೆಂಟ್ ಆಯೋಗ ಬೇಕಾಗಿಲ್ಲ. ಮಿನಿಮಮ್ 3 ವರ್ಷ ಕೆಲಸ ಮಾಡೋಕ್ಕೆ ಅದು ಒದಗಿಸ್ಕೊಡ್ತಾ ಇದೆ. ಏನಿದು ಅಂದರೆ, ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅಂದರೆ, 100 ಅಧಿಕಾರಿಗಳು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಇನಿಷಿಯಲ್ ಮತ್ತು 1000 ಜವಾನ್ ಅಂದರೆ ಆರ್ಮಿ ಅಧಿಕಾರಿ ಲೆವೆಲ್, ಜವಾನ್ ಲೆವೆಲಲ್ಲಿ ತಗೋತಾರೆ. 3 ವರ್ಷ ಮಿನಿಮಮ್ ಅಂದರೆ 3 ವರ್ಷ ಅಂದರೆ ಸ್ಮಾಲ್ ಇದರಲ್ಲಿ. ಮೊದಲು ಹಾಗಿರಲಿಲ್ವ ಪರ್ಮನೆಂಟ್ ಏನಿದೆ, ಮೊದಲು ಹಾಗಾದ್ರೆ ಸ್ಮಾಲ್ ಸ್ಕೇಲಲ್ಲಿ ಸರ್ವಿಸ್ ಮಾಡೋಕ್ಕೆ ಇರಲಿಲ್ವ, ಇತ್ತು. SSC ಅಂತಿತ್ತು. ಓಕೆ, ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಿತ್ತು. ಪರ್ಮನೆಂಟ್ ಕಮಿಷನ್ ಇಸ್ ಡಿಫ್ರೆಂಟ್. ಡೈರೆಕ್ಟಾಗಿ ಆರ್ಮಿ ರೆಕ್ರೂಟ್ ಮಾಡಿಕೊಂಡು ಅವರು ರಿಟೈರ್ಡ್ ಆಗೋ ತನಕ ಇರ್ತಕ್ಕಂಥದ್ದು. ಶಾರ್ಟ್ ಸರ್ವಿಸ್ ಕಮಿಷನ್ ಅಂದರೆ 10 ರಿಂದ 14 ವರ್ಷ ತನಕ ಕೆಲಸ ಮಾಡಿ ಆಮೇಲೆ ಬರ್ತಕ್ಕಂಥದ್ದು. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ, ಈ ಟೂರ್ ಆಫ್ ಡ್ಯೂಟಿ ಅನ್ನೋ ಹೆಸರಲ್ಲಿ ಶಾರ್ಟ್ ಸರ್ವಿಸ್ ಮಾಡ್ತಾರೆ. ಇನ್ನೂ ಶಾರ್ಟ್ ಸರ್ವಿಸ್ 3 ವರ್ಷ. ಯಾರು ಬೇಕಾದರೂ ನೀವು 3 ವರ್ಷದ ತನಕ ಅಲ್ಲಿ ಕೆಲಸ ಮಾಡಿ ಬರ್ಬೋದು. ಅಲ್ಲಿಂದ ಕೆಲಸ ಮಾಡಿ ಬಂದ ಮೇಲೆ ಏನಾಗುತ್ತೆ, ನಿಮಗೆ ಗೌರ್ಮೆಂಟ್ ಕೆಲಸ, ಬೇರೆ ಕೆಲಸ ಸಿಗ್ಬೋದು, ಅದು ಪ್ರೈವೇಟ್ಗಳಲ್ಲಿ ಒಳ್ಳೆ ಕೆಲಸ ಸಿಗ್ಬೋದು. ಯಾಕಂದರೆ ಯು ಆರ್ ಸರ್ವಿಂಗ್ ನೇಷನ್. ಆರ್ಮಿ ಅಂದರೆ ನಿಮಗೆ ಶಿಸ್ತಿರುತ್ತೆ, ನಿಮಗೊಂದು ಒಂದು ರೀತಿ ನಿಮ್ಮ ಒಂದು ಬಿಹೇವಿಯರ್ ಚೆನ್ನಾಗಿರುತ್ತೆ ಅಂತ ಕಂಪ್ನಿಗಳು ಕೂಡ ನಿಮ್ಮನ್ನು ತಗೋತಾರೆ. ಪ್ರೈವೇಟಲ್ಲೂ ಗೌರ್ಮೆಂಟ್ ಡ್ಯೂಟಿಗಳು ಸಿಗುತ್ತೆ. ಮತ್ತು ಇಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗಿದೆ, 80 ರಿಂದ 90 ಸಾವಿರ ಸಿಗುತ್ತೆ. ನೋಡಿ, ಪ್ರೈವೇಟ್ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ನಿಮಗೆ ಇಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಯಾಕೆ ಗೊತ್ತಾ? ಇದು ರೀಸನ್ ಏನು, ಇದು ಕರ್ತವ್ಯ, ಈ ಯೋಜನೆ ಅಡಿ ಏನೇನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಇದರ ಒಂದು ಪ್ರಯೋಜನ ಏನು, ಯೋಜನೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾವು ಪರ್ಮನೆಂಟ್ ಕಮಿಷನ್ ಅಡಿ ತಗೊಳ್ತಕ್ಕಂಥ ಯಾರು ಆರ್ಮಿಗಳಿಗೆ ಏನು ಮಾಡಬೇಕು ಅಂದರೆ, ಅವ್ರಿಗೆ ಪ್ಯಾಕೇಜ್ಗಳು ಕೊಡಬೇಕು, ಪುನರ್ವಸತಿ ಕೊಡಬೇಕು, ರಿಟೈರ್ಮೆಂಟ್ ಪೆನ್ಷನ್ಸ್ ಕೊಡಬೇಕು, ಮಾಜಿ ಸೈನಿಕರಿಗೆ, ಮತ್ತು ಅವ್ರಿಗೆ ಒಂದೊಂದು ಟ್ರೈನಿಂಗ್ ಕೊಡಬೇಕು. ತುಂಬ ಖರ್ಚಾಗುತ್ತೆ. ಸೊ ಇದನ್ನೆಲ್ಲ ನಾವು ಈಗ ಏನು ಆರ್ಮಿಗೆ ವ್ಯವಸ್ಥೆ ಇದ್ದೀವಿ, ಅದನ್ನೆಲ್ಲ ನಾವು ಮ್ಯಾಕ್ಸಿಮಮ್ ಉಳಿಸ್ಬೋದು. ಸರ್ ಎಷ್ಟು ಖರ್ಚಾಗುತ್ತೆ ಸರ್? ಐ ವಿಲ್ ಶೋ ಯು ದ ಇದನ್ನು. ಈ ಪರ್ಮನೆಂಟ್ ಕಮಿಷನ್ಗೆ ನಮಗೆ ವರ್ಷಕ್ಕೆ ನಮಗೆ 11.5 ಕೋಟಿ ಅಲ್ಲ, ಒಂದು ಜವಾನ್ಗೆ, ವರ್ಷಕ್ಕಲ್ಲ, ಒಬ್ಬ ಜವಾನ್ಗೆ ಅವನ ಜೀವಿತಾವಧಿ ಒಂದು ಪೋಸ್ಟ್ಗೆ 11.5 ಕೋಟಿ ಕೊಡ್ತಾ ಇದ್ದೀವಿ. ಆಯಿತಾ? 11.5 ಕೋಟಿ ಖರ್ಚಾಗ್ತಾ ಇದೆ. ದಯವಿಟ್ಟು ಗಮನ ಇಟ್ಟು ಕೇಳಿ. ಅದೇ ನಿಮಗೆ ಶಾರ್ಟ್ ಸರ್ವಿಸ್ ಆದರೆ, ಶಾರ್ಟ್ ಸರ್ವಿಸ್ SSC 10 ವರ್ಷ, ಅವ್ರನ್ನ ಬೇಕಾದ್ರೆ ಇನ್ನೂ ಕೆಲಸ ಮಾಡ್ತೀನಿ 14 ವರ್ಷ ತನಕ ಅವ್ರನ್ನ ತೊಗೊಂಡೋಗ್ಬೋದು. ಅವ್ರಿಗೆ 5 ರಿಂದ 6 ಕೋಟಿ ಖರ್ಚಾಗ್ತಾ ಇದೆ. ಓಕೆ, 6 ಕೋಟಿ ಇದು ಅವರ ಜೀವತ. ಇಲ್ಲಿ ಏನಾಗುತ್ತೆ, ವರ್ಷಕ್ಕೆ ಇಲ್ಲಿ 3 ವರ್ಷ ಕೆಲಸ ಮಾಡೋಕ್ಕೆ TOD, ಟೂರ್ ಆಫ್ ಡ್ಯೂಟಿ ಅಡಿ 80 ರಿಂದ 85 ಲಕ್ಷ ಮಾತ್ರ ಖರ್ಚಾಗುತ್ತೆ.
ಯಾಕಂದರೆ ಇಲ್ಲಿ ಕೆಲಸ 3 ವರ್ಷ ಮಾಡಿ ಬರ್ತಾರೆ, ಅವ್ರಿಗೆ ಪೆನ್ಷನ್ ಇರಲ್ಲ, ಬೇರೆ ಬೇರೆ ಸೌಲಭ್ಯ ಇರಲ್ಲ, ಬಟ್ ಸ್ಯಾಲ್ರಿ ಇರುತ್ತೆ. ಆದರೆ ಅದು ಬಿಟ್ಟು ಬಂದಮೇಲೆ ಬೇರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು ಅಥವಾ ಪ್ರೈವೇಟ್ ಕೆಲಸನೂ ಸಿಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ಇರೋದ್ರಿಂದ ನಮಗೇನಾಗುತ್ತೆ, 11,000 ಕೋಟಿ ಉಳಿಸ್ಬೋದು. ಎಷ್ಟು 1,000 ಜವಾನ ನಾವು TOD ಬೇಸಿಸ್ ಮೇಲೆ, ಟೂರ್ ಆಫ್ ಡ್ಯೂಟಿ ಮೇಲೆ ತೊಗೊಂಡ್ರೆ 11,000 ಕೋಟಿ ಉಳಿಸ್ಬೋದು. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಮಾಡಿರ್ತಕ್ಕಂಥದ್ದು. ಇದರ ಪ್ರಯೋಜನಗಳೇನು ಅಂದರೆ, ಪ್ರಯೋಜನ ಅಂದರೆ ಸೈನ್ಯದಲ್ಲಿ ಪೂರ್ಣ ವೃತ್ತಿ ಜೀವನ ಇರುತ್ತೆ. ಸಮವಸ್ತ್ರ ನೋಡಿ, ಎಷ್ಟೊಂದು ಜನಕ್ಕೆ ಸಮವಸ್ತ್ರ ಧರಿಸ್ಕೊಳ್ಳೋಕೆ ಇಷ್ಟ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ದಯವಿಟ್ಟು ಗಮನ ಇಟ್ಕೊಳ್ಳಿ. ಈ ಯೋಜನೆಯಲ್ಲಿ ಸೈನ್ಯದಲ್ಲಿ ಪೂರ್ಣ ಯಾರು ಅಕಸ್ಮಾತ್ ಸೈನಿಕರಾಗಬೇಕು ಅಂತ ಇಷ್ಟ ಆಗುತ್ತೆ, ಬಟ್ ಪೂರ್ಣ ಪ್ರಮಾಣದಲ್ಲ. ಯೂನಿಫಾರ್ಮ್ ಹಾಕೋಬೇಕು, ನಮ್ಮ ದೇಶಕ್ಕೆ ಸರ್ವ್ ಮಾಡಬೇಕು. ಸೊ ಅವರು ಕೂಡ ಇದಕ್ಕೆ ಹೋಗ್ಬೋದು ಅಲ್ವಾ, ಅವರು ಕೂಡ ಇದಕ್ಕೆ ಹೋಗ್ಬೋದು. ಮತ್ತೆ ಇಲ್ಲಿ ಬಂದಿದ್ದ ವ್ಯಕ್ತಿಗಳಿಗೆ ಕಾರ್ಪೊರೇಟ್ ವಲಯದಲ್ಲಿ ನೋಡಿ, 80,000 90,000 ಅವ್ರಿಗೆ ಸ್ಟಾರ್ಟಿಂಗ್ಗೆ ಸ್ಯಾಲರಿ ಸಿಗುತ್ತೆ. ಈ ಕಾರ್ಪೊರೇಟ್ ವಲಯದಲ್ಲಿ ಯಾರು ಕೊಡ್ತಾರೆ ಇಷ್ಟು ಸ್ಯಾಲರಿ? 5 ರಿಂದ 10 ವರ್ಷ ತನಕ ಅವರು ಸೇವೆ ಸಲ್ಲಿಸಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಇದು ಸ್ಟಾರ್ಟಿಂಗ್ಗೆ ಅದು ಸಿಗುತ್ತೆ. ಸೊ ಅವ್ರಿಗಿಂತ ಜಾಸ್ತಿ ಸೇವೆ ಸಿಗುತ್ತೆ. ಮತ್ತು ಅಲ್ಲಿಂದ ತೊರೆದು ಬಂದ ಮೇಲೆ ಅವ್ರಿಗೆ ಕಾರ್ಪೊರೇಟ್ ವಲಯದಲ್ಲಿ ಒಳ್ಳೊಳ್ಳೆ ಹುದ್ದೆ ಸಿಗುತ್ತೆ. ಮತ್ತು ಬೇರೆ ಜನಗಳು ಹೋಲಿಸ್ಕೊಂಡ್ರೆ ಇವು ನಮ್ಮ ನ್ಯಾಷನಲ್ ಆರ್ಮಿಗೆ ಸರ್ವ್ ಮಾಡಿದಂಥ ಅವ್ರ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಮತ್ತು ಏನಾಗುತ್ತೆ ಅಂದರೆ, ಈ ಯಂಗ್ಸ್ಟರ್ನ ತೊಗೊಳೋದ್ರಿಂದ ಏನಾಗುತ್ತೆ, ನಮಗೆ ಈ ಬಡ್ಜೆಟಲ್ಲಿ ಏನು ಅಲೋಕೇಶನ್ ಆಗ್ತಾ ಇದೆ ಅದೆಲ್ಲ ಉಳಿಯುತ್ತೆ. ಸೊ ಇವೆಲ್ಲ ನಾವು ಸೇವ್ ಮಾಡ್ಬೋದು. ಸೊ ಇದು ಪ್ರಯೋಜನ. ಓಕೆ, ಸೊ ನಾನು ನಿಮ್ಗೆ ಹೇಳಿದೆ, ಶಾಶ್ವತ ಆಯೋಗ ಮತ್ತು ಪರ್ಮನೆಂಟ್ ಕಮಿಷನ್ ಅಂತಿತ್ತು ಇದೆ. ಈಗ ಇದ್ರ ತರೋದ್ರಿಂದ ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಅನ್ನೋದು ತೋರಿಸ್ದೆ. ಬಟ್ ಇಲ್ಲಿ ಏನಾಗ್ತಿತ್ತು ಅಂದರೆ, ಶಾಶ್ವತ ಆಯೋಗದಕ್ಕೆ ಸರ್ ಈ ಸಣ್ಣ ಸೇವಾ ಆಯೋಗ SSC ಇದೆಯಲ್ಲ, ಸ್ಮಾಲ್ ಸರ್ವಿಸ್ ಕಮಿಷನ್ ಅಂತ, ಇದ್ರ ಮುಖಾಂತರ ಮಾಡ್ಬೋದಾಗಿತ್ತು. ಸೊ ಇದ್ರ ಮುಖಾಂತರ ಏನಾಗುತ್ತೆ ಅಂದರೆ, ಇಲ್ಲೂ ಕೂಡ ಸ್ವಲ್ಪ ಖರ್ಚು ಜಾಸ್ತಿ. ಯಾಕಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ, 10 ವರ್ಷ ಆದಮೇಲೆ ಬೇಕಾದ್ರೆ ಅವರು ಕೆಲಸ ಬಿಟ್ಟು ಬರ್ಬೋದು, ಅಥವಾ ಬೇರೆ ಕೆಲಸಕ್ಕೆ ಹೋಗ್ಬೋದು, ಅವರು ಗೌರ್ಮೆಂಟ್ ಕೆಲಸಕ್ಕೆ, ಅಥವಾ ಇನ್ನು 14 ವರ್ಷ ತನಕ ಸೇವೆ ಸಲ್ಲಿಸ್ಬೋದು. ಆದರೆ ಇಲ್ಲಿ ಈ 10 ರಿಂದ 14 ವರ್ಷ ಸೇವೆ ಸಲ್ಲಿಸಿದವ್ರಿಗೂ ಕೂಡ ಬೇರೆ ಬೆನಿಫಿಟ್ಸ್ಗಳು ಇರ್ತವೆ. ಒಂದ್ಸಲ ಅವ್ರು ರಿಟೈರ್ಡ್ ಈ 14 ವರ್ಷ ಆದಮೇಲೆ, ಜೊತೆಗೆ ಇವ್ರನ್ನ ಪರ್ಮನೆಂಟ್ ಕಮಿಷನ್ಗೆ ಆಯ್ಕೆ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಗೇನ್ ಖರ್ಚುಗಳೇ ಜಾಸ್ತಿ ಆಯಿತು. ಸೊ ಇದನ್ನೆಲ್ಲ ನಾವು ಉಳಿತಾಯ ಮಾಡ್ಬೋದು. ಮತ್ತು ಹೊಸ ನಮ್ಮ ಯಂಗ್ಸ್ಟರ್ ಯಾರು ದೇಶಕ್ಕಾಗಿ ದುಡಿತಾರೆ ಅವರು ಕೂಡ ನಾವು ತಗೋಬೋದು. ಸೊ ಇದೆಲ್ಲ ಒಂದು ಇದರಿಂದ ಇದು ಯೋಜನೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಬರ್ತಕ್ಕಂಥದ್ದು. ಈ ಟೋಡ್ ಯೋಜನೆ ಮರಿಬೇಡಿ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಟಾಡ್ ಅಂದರೆ ಟೂರ್ ಆಫ್ ಡ್ಯೂಟಿ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ಯೋಜನೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದರ PDF ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇದು ಪಾರ್ಟ್ 5, ಪಾರ್ಟ್ 6 ವಿಡಿಯೋ ತಂದು ಇದರ PDF ಪ್ರೊವೈಡ್ ಮಾಡ್ತೀನಿ. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ನಿಮಗೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ಅಗೇನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಲಾಸ್ಟ್ ವಿಡಿಯೋ ಕಂಪ್ಲೀಟ್ ಮಾಡಿ ನಿಮಗೆ ಕಂಪ್ಲೀಟ್ PDF ನನ್ನ ಟೆಲಿಗ್ರಾಮ್ ಚಾನಲ್ ಪ್ರೊವೈಡ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.